ಹಾಲಿವುಡ್ ಗಿಂತ ಮಸ್ತ್ ಸರ್. ಹಾಲಿವುಡ್ ಮಸ್ತ್. ಈ ವರ್ಷ ನಮ್ ಬಾಸ್ ದೇನೆ ಸೂಪರ್ ಆಗಿದೆ. ಅವ್ರ ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಅವ್ರ KGF 2 ನೇ ಆಲ್ರೆಡಿ ಒಪ್ಕೊಂಡಿದ್ದಾರೆ. ಇನ್ನು ಇದು ಕೇಳಂಗೆ ಇಲ್ಲ ಸರ್. ಕಂಟ್ರೀಸ್ ಬಾರ್ಡರ್ಸ್ ಕ್ರಾಸ್ ಮಾಡ್ತಾರೆ. ದುರಂತ ಫ್ಲಾಪ್ ಆಗುತ್ತೆ, ಪಕ್ಕಾ ಫ್ಲಾಪ್ ಆಗುತ್ತೆ. ಕನ್ನಡದಲ್ಲಿ ನಮ್ಗೆಲ್ಲ ಇಷ್ಟ. ಕನ್ನಡ ಅಂದ್ರೆ ಏನು, ಕನ್ನಡಿಗರು ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಲಾವಿದರು ತೋರಿಸ್ತಾರೆ ಕರ್ನಾಟಕಕ್ಕೆ. ಇವತ್ತು ಯಶ್ ಅವ್ರ ಬರ್ತಡೆ, ಫ್ಯಾನ್ಸ್ ಎಲ್ಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನೋಡಿದೆ ಅವ್ರದ್ದು ಇವತ್ತು ಟೀಸರ್ ನೋಡಿದೆ, ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಅವ್ರದ್ದು, ಮಾತಾಡಂಗಿಲ್ಲ. ಅವ್ರದ್ದು ಏನೋ ಒಂಥರ ಎಲ್ಲ ಫಾರಿನ್ ಏನೋ ಒಂಥರ ಹಾಲಿವುಡ್ ಮೂವಿ ಇದಂಗಿದೆ. ಸಕ್ಕತ್ತಾಗಿದೆ ಮಾತ್ರ. ನನ್ಗೇನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸೂಪರ್ ಆಗಿದೆ. ಅವ್ರ ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇದು 5 ವರ್ಷ ಆದ್ಮೇಲೆ ಬರ್ತಿದೆ ಟಾಕ್ಸಿಕ್ ಫಿಲಮ್. ಅದು ಒಂದ್ ಕ್ಯೂರಿಯಾಸಿಟಿ ಇದೆ. ಪಕ್ಕ 3000 crore ಆಗೋದಂತೂ ಪಕ್ಕ. ಟೀಸರ್ ನೋಡಿದೀವಿ. ಸೈಕ್ ಆಗಿದೆ ಟೀಸರ್. ಹಾಲಿವುಡ್ ರೇಂಜಿಗೆ ಇದೆ. ಭಾರಿ ಆಗೈತೆ. ನೆಕ್ಸ್ಟ್ ಲೆವೆಲ್ ಆಗಿದೆ. ಟಾಕ್ಸಿಕ್ ಸಿನಿಮಾಗೆ ಒಳ್ಳೇದಾಗ್ಲಿ, ಚೆನ್ನಾಗಿ ಗೈ ಭಾರಿ ಆಗೈತೆ ಬ್ರೋ. ಕಾಯ್ತಾ ಇದೀರಾ? ಮಸ್ತಿಗಿದೆ. ನ್ಯೂ ಲುಕ್ ಹೇಗಿದೆ? ಮಸ್ತಿಗಿದೆ ಸರ್. ನೋಡಿದ್ರ ನೀವು? ನೋಡಿದೆ. ಹೇಗಿದೆ ಬ್ರೋ? ಚೆನ್ನಾಗಿ ಸೂಪರ್ ಚೆನ್ನಾಗಿದೆ. ಯಶ್ ಅವ್ರದ್ದು ಹೊಸ ಲುಕ್ ಹೇಗಿದೆ? ಸೂಪರ್ ಆಗಿದೆ. ಚೆನ್ನಾಗಿದೆ. ಸಖತ್ತಾಗಿದೆ. ಈಗ ಯಶ್ ಅವ್ರನ್ನ ಸ್ಯಾಂಡಲ್ವುಡ್ ಅಲ್ಲಿ ಅಪ್ಕೊಂಡಾಯ್ತು. ಓಕೆ. ಬಾಲಿವುಡ್ ಅಲ್ಲಿ ಒಂದ್ ಒಳ್ಳೆ ರೇಂಜ್ ಹವಾ ಮಾಡಾಯ್ತು. ಓಕೆ ಸರ್. ಇವಾಗ ಹಾಲಿವುಡ್ ಗೆ ಕಾಲಿಡ್ತಿದ್ದಾರೆ. ಹೌದು ಸರ್. ಹಾಲಿವುಡ್ ಒಪ್ಕೋಬೋದಾ? ಒಪ್ಕೊಳ್ಳೋದ ಸರ್? ಮಾತಾಡಂಗಿಲ್ಲ ಸರ್, ಒಪ್ಕೊಂತಾರೆ ಸರ್. ನನಗೆ ಏನಂದ್ರೆ ನಮ್ ಕನ್ನಡ ಮೂವಿ ಈ ಲೆವೆಲ್ಗೆ ಬೆಳೀತಾ ಇದೆ, ನಮ್ಗೆ ಒಂಥರ ಖುಷಿ ಸರ್. ನಮ್ ಕರ್ನಾಟಕದಲ್ಲಿ ನಮ್ ಕನ್ನಡ ಮೂವಿ ಈ ರೇಂಜಿಗೆ ಬೆಳೀತಾ ನಮ್ಗೆ ಒಂಥರ ಖುಷಿ ಸರ್. ಹಾಲಿವುಡ್ ಗಿಂತ ಮಸ್ತ್ ಸರ್. ಹಾಲಿವುಡ್ ಮಸ್ತ್. ಈ ವರ್ಷ ನಮ್ ಬಾಸ್ ದೇನೆ. ಹೌದೌದು, ಹಾಲಿವುಡ್ ಅದು ಗ್ರಾಫಿಕ್ಸ್ ಎಲ್ಲ ನೋಡಿದ್ರೆ VFX ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಸಖತ್ತಾಗಿದೆ. ಎಂಜಾಯ್ ಮಾಡ್ತಾರೆ. ಹಾಲಿವುಡ್ ಅವರು ಫಿದಾಗ ಹೋಗ್ತಾರೆ ಮಾತ್ರ ನೋಡಿ. ಹಾಲಿವುಡ್ ಮೇಲೆ ಇರುತ್ತೆ. ಹಾಲಿವುಡ್ ಮೇಲೆ ಇರುತ್ತೆ. ಹೌದಾ? ಎಲ್ಲ ಸೂಪರ್ ಆಗಿದ್ದಾರೆ ಬ್ರೋ. ಎಷ್ಟು ಪೇಯ್ಡ್ ಆಕ್ಟರ್ ಆಗ್ಬೋದು ಹಾಲಿವುಡ್ ಅಲ್ಲಿ. ಟಾಮ್ ಕ್ರೂಸ್ ಲೆವೆಲ್ ಹೋಗ್ಬೋದು. ಅವ್ರಿಗಿಂತ ಜಾಸ್ತಿನೇ ಹೋಗ್ಬೋದು ನಮ್ಗೆ. ಹೌದಾ? ಹೌದು. ಅವ್ರ KGF 2 ನೇ ಆಲ್ರೆಡಿ ಒಪ್ಕೊಂಡಿದ್ದಾರೆ. ಇನ್ನು ಇದು ಕೇಳಂಗೆ ಇಲ್ಲ ಸರ್. ಕಂಟ್ರೀಸ್ ಬಾರ್ಡರ್ಸ್ ಕ್ರಾಸ್ ಮಾಡ್ತಾರೆ. ಹಾಲಿವುಡ್ ಅಲ್ಲಿ ಮಾಡ್ತಾರೆ, ಪಕ್ಕ ಮಾಡ್ತಾರೆ. ಅವ್ರದ್ದೊಂದು ಅದೊಂದು ಅವ್ರು ಹೇಳಿದ್ದನ್ನ ಮಾಡ್ತಾರೆ. ಅದಂತೂ ಇದು ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡೋಗ್ತೀವಿ ಅಂತ ಸೈಮಾದಲ್ಲಿ ಹೇಳಿದ್ರು. ಅದನ್ನು ಮಾಡಿದ್ದಾರೆ. ಎಲ್ಲ ಇಂಟರ್ವ್ಯೂಸ್ ಅಲ್ಲೂ ಕನ್ನಡ ಬಗ್ಗೆ ಸ್ವಲ್ಪ ಇದು ಹೇಳಿದ್ದಾರೆ. ಹಂಗೆ ತಗೊಂಡೋಗ್ತಿದ್ದಾರೆ. ಎಲ್ಲರನ್ನು ಇಲ್ಲಿಗೆ ಕರ್ಸ್ಕೊಂತೀನಿ ಅಂದಿದ್ರು, ಅದು ಮಾಡಿದ್ದಾರೆ. ಸ್ಟಂಟ್ ಮಾಸ್ಟರ್ ಎಲ್ಲ ಹಾಲಿವುಡ್ ಅವರೇ ಇದ್ದಾರೆ. ಅದು ಚೆನ್ನಾಗಿದೆ. ದುರಂಧರ್ ಮೂವಿನೂ ಅದೇ ದಿನ ರಿಲೀಸ್ ಆಗ್ತಿದೆ. ಟಾಕ್ಸಿಕ್ ಮತ್ತೆ ದುರಂಧರ್ ಒಂದೇ ದಿನ ರಿಲೀಸ್ ಆಗ್ತಿದೆ. ದುರಂಧರ್ಗೆ ಟಾಕ್ಸಿಕ್ ಕಂಡ್ರೆ ಭಯ ಇಲ್ಲ ಅಂತೀರಾ? ಯಾಕಂದ್ರೆ ಟಾಕ್ಸಿಕ್ 1 ವರ್ಷದ ಹಿಂದೆನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿತ್ತು. ಆದ್ರೂ ಯಾವ ಮೂವಿ ಬಂದ್ರು ಟಾಕ್ಸಿಕ್ ಮುಂದೆ ಯಾವ್ದು ಇಲ್ಲ. ಟಾಕ್ಸಿಕ್ ಮುಂದೆ ಯಾವ್ದು ಇಲ್ಲ, ಬರಲ್ಲ. ದುರಂಧರ್ ಓಡಲ್ಲ, ಯಾವ್ದು ಓಡಲ್ಲ. ಯಾವ್ದು ಓಡಲ್ಲ ಅಂತೀರಾ? ಮತ್ತೆ ನಾರ್ತ್ ಅಲ್ಲೆಲ್ಲ ದುರಂಧರ್ಗೆ ಸ್ವಲ್ಪ ಫ್ಯಾನ್ಸ್ ಜಾಸ್ತಿ ಇದಾರೆ. ಮತ್ತೆ ಟಾಕ್ಸಿಕ್ ಗೆ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಮಾಡ್ತಿದ್ದಾರೆ. ಇಲ್ಲ, ನಾರ್ತ್ ಅಲ್ಲೂ ಫಸ್ಟ್ ಸೌತ್ ಹೀರೋಗಳಿಗೆ ಯಾರು ಅಷ್ಟು ಸಪೋರ್ಟ್ ಮಾಡ್ತಾ ಇರಲಿಲ್ಲ. KGF ಬಂದ್ಮೇಲೆ ಯಶ್ಗೆ ಫುಲ್ ಸಪೋರ್ಟ್ ಇದೆ ನಾರ್ತ್ ಸೈಡ್. ಸೊ ಏನ್ ಪ್ರಾಬ್ಲಮ್ ಇಲ್ಲ. ದುರಂಧರ್ ಬಂದ್ರು ಪ್ರಾಬ್ಲಮ್ ಇಲ್ಲ, ಯಾವ ಮೂವಿ ಬಂದ್ರು ಪ್ರಾಬ್ಲಮ್. ಯಾವ ಮೂವಿ ಬಂದ್ರು ಪ್ರಾಬ್ಲಮ್ ಇಲ್ಲ. ಓಕೆ. ದುರಂಧರ್ ಗಿಂತ ನಮ್ ಬಾಸ್ ಫಿಲಮೇ ಮಸ್ತ್ ಆಗೋದು ಸರ್. ದುರಂತ ಫ್ಲಾಪ್ ಆಗುತ್ತೆ, ಪಕ್ಕಾ ಫ್ಲಾಪ್ ಆಗುತ್ತೆ. ಆಕ್ಚುಲಿ ಟಾಕ್ಸಿಕ್ 1 ವರ್ಷದ ಮುಂಚೆನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿತ್ತು. ಅಂದ್ರೂ ದುರಂಧರ್ ಅದೇ ದಿನ ಬರ್ತದೆ. ಹೇಗೆ ದುರಂಧರ್ಗೆ ಭಯ ಇಲ್ಲ ಅಂತೀರಾ? ಗೊತ್ತಿದ್ದು ಬಂದ್ ಇದು ಮಾಡ್ತಾರೆ, ಬಾಮಿಗೆ ಬೀಳ್ತಾರೆ. ಏನ್ ಮಾಡೋಣ? ಟೀಸರ್ ನೋಡಿರ್ತಾರೆ ಎಲ್ಲರೂ. ಟೀಸರ್ ನೋಡಿದ್ಮೇಲೆ ಭಯ ಪಟ್ಕೊಂಡಿರ್ತಾರೆ ಅಂತೀರಾ? ಪಕ್ಕ ಹಾಲಿವುಡ್ ರೇಂಜಿಗೆ ಇದೆ ಫಿಲಂ ಮಾತ್ರ. ಸೈಕ್ ಆಗಿದೆ ಪಕ್ಕ. ನಮ್ ಕನ್ನಡ ಲೆವೆಲ್ ಇನ್ನೂ ಲೆವೆಲ್ಗೆ ತಗೊಂಡೋಗ್ತಾರೆ ಯಶ್ ಅವ್ರು ಮಾತ್ರ. ಅದಂತ ಹೆಮ್ಮೆ ನಮ್ಗೆ. ನೋಡಿದ್ಮೇಲೆ ಟಾಕ್ಸಿಕ್ ಒಂದ್ ಕೈ ಮೇಲೆ ಐತೆ. ಟಾಕ್ಸಿಕ್ ಒಂದ್ ಕೈ ಮೇಲೆ ಇದೆ. ಹೌದೌದು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ 18+ ಎಲ್ಲ ಇತ್ತು. ಏನ್ ಅನ್ಸ್ತು ಅದನ್ನ ನೋಡಿದಾಗ? ಏನಿಲ್ಲ ಸರ್, ಪಾರ್ಟ್ ಆಫ್ ಮೂವಿ ಅಷ್ಟೇ. ಎಕ್ಸ್ಪೆಕ್ಟೇಷನ್ ಹೆಂಗಿದೆ ನಿಮ್ಗೆ ಟಾಕ್ಸಿಕ್ ಮೇಲೆ? ಅದು ಮೇ ಬಿ ಅಲ್ಲ, KGF ಗಿಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಪಕ್ಕ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಈಗ ಹಾಲಿವುಡ್ ಲೆವೆಲ್ ಅನ್ಸ್ತಿದ್ಯಾ? ಹಾಲಿವುಡ್ ಫೀಲ್ ಕೊಡ್ತಿದ್ಯಾ ನಿಮ್ಗೆ? ಅಂದ್ರೆ ಅವ್ರು ಹೇಳಿದಾರಲ್ಲ ಬ್ರೋ, ನಾನು ಎಲ್ಲೂ ಯಾವ ಹಾಲಿವುಡ್ಗೂ ಬೇರೆ ಹುಡುಗು ಹೋಗಲ್ಲ, ಅವ್ರನ್ನೇ ನಾವು ಕರ್ಸ್ಕೋತೀವಿ ಅಂತ. ಆತರ ಕರ್ಸ್ಕೋತಾರೆ ಬ್ರೋ. ಫಿಲಮ್ಸ್ ನೋಡ್ತಿದ್ರಾ? ಸರ್ ನೋಡ್ತೀವಿ. ಯಶ್ ಫ್ಯಾನ್. ನೀವು ಯಶ್ ಫ್ಯಾನಾ? ಅಂದ್ರೆ ನಮ್ದು ಬರ್ಡೇ ಇವತ್ತು, ಅವ್ರದ್ದು ಯಶ್ ಸರ್ ಬರ್ಡೇ. ಹ್ಯಾಪಿ ಬರ್ತ್ಡೇ ಸರ್ ನಿಮ್ಗೂ. ಹಾರ್ದಿಕ ಶುಭಾಶಯಗಳು. ಓಕೆ, ಎಷ್ಟು ಟೀಸರ್ ಲಾಂಚ್ ಆಗಿದೆ? ಓಕೆ ಸರ್, ನೋಡ್ತೀವಿ ಸರ್. ಇನ್ನೂ ನೋಡಿಲ್ಲ, ನೋಡ್ತೀವಿ. ಸ್ವಲ್ಪ ನೋಡಿದೀನಿ, ನೋಡಿಲ್ಲ ನಾನು. ಗ್ರ್ಯಾಂಡ್ ಎಂಟ್ರಿ ಅಂತ ಏನೇನೋ ಕೊಟ್ಟಿರೋ. ನಿಮ್ಗೂ ಯಶ್ ಅಂದ್ರೆ ಸ್ಟೇಟಸ್ ಅಲ್ಲಿ ನಮಗೂ ಇಷ್ಟ. ಕನ್ನಡದಲ್ಲಿ ನಮ್ಗೆಲ್ಲ ಇಷ್ಟನೇ. ಎಲ್ಲಾ ಫಿಲ್ಮ್ಸ್ ನೋಡ್ತೀರಾ? ನಾವು ನೋಡ್ತೀವಿ. ಎಲ್ಲ ನೋಡಿದೀರಾ? ಎಲ್ಲ ನೋಡಿ. ನಮ್ಮ ಕನ್ನಡದ ಒಂದು ಪ್ರತಿಮೆನ ಬೆಳಗಿಸ್ತಾರೆ ಅಲ್ಲಿ, ತುಂಬಾ ಬೆಳಗಿಸ್ತಾರೆ. ಕನ್ನಡ ಇಂಡಸ್ಟ್ರಿ
ನಮ್ಮ ಕಲಾವಿದರಿಂದ ಕನ್ನಡ ಇಂಡಸ್ಟ್ರಿ ತುಂಬಾ ಬೆಳೀತಾ ಇದೆ. ಕನ್ನಡ ಇಂಡಸ್ಟ್ರಿ ಮುಂದೆ ಯಾವ ರೀತಿ ಆಗುತ್ತೆ ಅಂತಂದ್ರೆ ಇಡೀ ವರ್ಲ್ಡ್ ಅಲ್ಲೇನೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಕೈ ತೋರಿಸಿ ಮಾತಾಡ್ಬೇಕು. ಕನ್ನಡ ಅಂದ್ರೆ ಏನು, ಕನ್ನಡಿಗರು ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಲಾವಿದರು ತೋರಿಸ್ತಾರೆ ಕರ್ನಾಟಕಕ್ಕೆ.